ಪ್ರಿಯ ವಿದ್ಯಾರ್ಥಿಗಳೇ, ಇಂಪಾರ್ಟೆಂಟ್ ಇರ್ತಕ್ಕಂಥ ಡಯಾಗ್ರಾಮ್ಗಳು 12 ಮಾರ್ಕ್ಸಲ್ಲಿ ಕೇಳ್ತಕ್ಕಂಥ ಕ್ವಶನ್ಸ್ಗಳು ನೋಡ್ರಿ. ಯಾವ ರೀತಿಯಾಗಿ ಇರ್ತಾವೆ ಅಂತಕ್ಕಂಥದ್ದು ನೋಡ್ರಿ. ಫಸ್ಟ್ ಇಂಪಾರ್ಟೆಂಟ್ ಡಯಾಗ್ರಾಮ್ ಇದು ನೋಡ್ರಿ. ಫಸ್ಟ್ ಓಕೆನಾ, ಇದು ಭಾಳ ಸಾರಿನೇ ರಿಪೀಟ್ ಆಗಿದ್ದು ಕ್ವಶನ್ಸ್ ಅದ. ಅದಕ್ಕಾಗಿ ಫಸ್ಟ್ ಏನಪ್ಪ ಅಂದರೆ ಡಯಾಗ್ರಾಮ್ ಯಾವ ರೀತಿ ನೆನಪಿಟ್ಕೊಂಡು ಹೋಗ್ಬೇಕಪ್ಪ ಅಂತಂದರೆ ಜಸ್ಟ್ ನೋಡಿ ಇಮ್ಯಾಜಿನೇಷನ್ ಮಾಡ್ಕೋಬೇಕು. ಒಂದು ಪ್ರಣಾಳದ ಹೌದಾ, ಒಂದು ಈ ಥರ ಒಂದು ಟಬ್ ಅದ ತಿಳ್ಕೊರಿ. ಇದ್ರಾಗ ಏನಪ್ಪ ಅಂತಂದರೆ ಬಬಲ್ಸ್ಗಳು ಹೊಂಟವು, ನೀವು ಆಟ ಆಡಗತ್ತೀರಿ ಅಂತ ತಿಳ್ಕೊಬೇಕು. ಬಬಲ್ಸ್ಗಳು ಬರ್ತಿರ್ತಾವೆ. ಏನಪ್ಪ ಅಂದ್ರೆ ನೀವು ಏನಪ್ಪ ಅಂದರೆ ಪಟಾಕಡಿ ಸುರ್ಸುರು ಬತ್ತಿ ಮೇಲೆ ಹಚ್ಚಲಾಗಿತ್ತೀವೋ ಟಬ್ 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 ಆವಾಜ್ ಹೊಂಟದ ಅಂತ ನೆನ್ಪಿಟ್ಕೋಬೇಕು. ಹೌದಾ, ಇದು ಒಂದು ಪ್ರಣಾಳ, ಒಂದು ಗ್ಲಾಸ್ ಅದ, ಟ್ಯೂಬ್ ಅದು ತಿಳ್ಕೊರಿ. ಹೌದಾ, ಇದಕ್ಕೇನಪ್ಪ ಅಂದರೆ ಆಧಾರವಾಗಿ ಇರಬೇಕಾದ್ರೆ ಇದಕ್ಕೆ ಆಧಾರ ಸ್ತಂಭ ಅಟ್ಯಾಚ್ ಮಾಡ್ಕೊರಿ. ಈ ಒಳಗೆ ಏನು ತುಂಬಿವಿ ನಾವು, ಗ್ಯಾಸ್ ಯಾಕೆ ಬರ್ತದಪ್ಪ ಅಂದರೆ ಹೈಡ್ರೋಜನ್ ಅನಿಲದ ಗುಳ್ಳೆಗಳು ಬರ್ತಿರ್ತಾವ. ಹೈಡ್ರೋಜನ್ ಹೊಂಟದ ನೆನ್ಪಿಟ್ರಿ. ಒಳಗೆ ಏನಪ್ಪ ಅಂದ್ರೆ ಹೈಡ್ರೋಜನ್ ಅನಿಲದ ಗುಳ್ಳೆಗಳು. ನೆಕ್ಸ್ಟ್ ಇದ್ರೊಳಗೆ ಏನು ಇರ್ತಾವಂತವಲ್ಲಿ ಸಾರರಿಕ್ತ ಸಲ್ಫುರಿಕ್ ಆಮ್ಲ, ಸತುವಿನ ಚೂರುಗಳು. ಇವೆರಡು ಸಾರರಿಕ್ತ ಸಲ್ಫುರಿಕ್ ಆಮ್ಲ ಹಾಕಿರ್ತಾರೆ ಮತ್ತು ಸತುವಿನ ಚೂರುಗಳಿರ್ತಾವೆ ಇದು ಗ್ಲಾಸ್ನಾಗ. ಹೌದಾ, ಇದ್ರದಿಂದ ಏನಪ್ಪ ಅಂತಂದರೆ ಗುಳ್ಳೆಗಳೆದ್ದು ಇಲ್ಲಿ ಬರ್ತಿರ್ತಾವೆ. ಹೌದಾ, ಇದ್ರಾಗ ಏನಪ್ಪ ಹೈಡ್ರೋಜನ್ ಗ್ಯಾಸ್ ಹೊರಗೆ ಬರ್ತಿರ್ತದೆ. ಹೈಡ್ರೋಜನ್ ತುಂಬಿದ ನೋಡಿ ಗುಳ್ಳೆಗಳು ಇರ್ತಾವೆ, ಸಾಬೂನಿನ ಗುಳ್ಳೆಗಳು ಒಳಗೆ ತುಂಬ್ಕೊಂಡು ಬರ್ತಿರ್ತಾವೆ. ಅದಕ್ಕೆ ಹಿಂಗೆ ನಾವು ಸ್ವಲ್ಪ ಮೇಣದ ಬತ್ತಿ ಸಮೀಪ ಟಬ್ 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 ಆವಾಜ್ ಬರ್ತದೆ. ಅಂದರೆ ಅರ್ಥ ಆ ಆವಾಜದಲ್ಲಿ ಏನದ ಅಂತ ತಿಳ್ಕೊಬೇಕಂತಂದರೆ ಹೈಡ್ರೋಜನ್ ಅದ ತಿಳ್ಕೊಬೇಕು. ಈ ಥರ ನಾವು ಇಮ್ಯಾಜಿನೇಷನ್ ಕಣ್ಣು ಮುಚ್ಚಿದ್ರೆ ನಮಗೆ ಚಿತ್ರ ನಮಗೆ ಎದುರು ಕಣ್ಣು ಬರಬೇಕು. ಅದರೊಳಗೆ ಏನಪ್ಪ ಸಾರಯುಕ್ತ ಸಲ್ಫರಿಕ್ ಆಮ್ಲದೊಂದಿಗೆ ಸತ್ವಿನ ಚೂರುಗಳ ವರ್ತನೆ ಮತ್ತು ಉರಿಸುವಿಕೆಯ ಮೂಲಕ ಹೈಡ್ರೋಜನ್ ಅನಿಲದ ಪರೀಕ್ಷೆ ಮಾಡುವ ಚಿತ್ರ ಬರೆದ ಭಾಗಗಳನ್ನು ಗುರುತಿಸಿ ಅಂತ ಕೊಟ್ಟರಪ್ಪ. ಇದು ಇಷ್ಟು ಮಾಡಬೇಕು. ಓಕೆನಾ, ನೆಕ್ಸ್ಟ್ ನೋಡ್ರಿ. ಸೆಕೆಂಡ್ ಯಾವುದಪ್ಪ ಅಂದರೆ ಮನುಷ್ಯನ ಹೃದಯದ ಛೇದ ನೋಟ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ ಅಂತ ಕೇಳ್ತಾರೆ. ಹೌದಾ, ಭಾಳ ಸರಿ ಇದು ಇಂಪಾರ್ಟೆಂಟ್ ಮೇನ್ 4 ಮಾರ್ಕ್ಸ್ 5 ಮಾರ್ಕ್ಸ್ ಕ್ವಶನ್. ಇದು 4 ಮಾರ್ಕ್ಸಲ್ಲಿ ಬಿಟ್ಟಿದ್ದಲ್ಲ. ಹೌದಾ, ಫಿಕ್ಸ್ ಆಗಿರ್ತಕ್ಕಂಥದ್ದು ಹೃದಯದ ಚಿತ್ರ. ಹೌದಾ, ಇಲ್ಲೇನಿಲ್ಲ, ಎಡ ಋತುಕ್ಷಿದ ಬಲ ಋತುಕುಕ್ಷಿ. ಋತುಕುಕ್ಷಿ ಎಂಬುದು ಎರಡುಗಳು ನೆನ್ಪಿಟ್ಕೊಡ್ರಿ. ಎಡಕ್ಕೂ ಇರ್ತದೆ, ಬಲಕ್ಕೂ ಇರ್ತದೆ. ಹೌದಾ, ಇಲ್ಲಿ ಎಡ ಋತ್ಕೂರ್ಣ ಬಲ ಋತ್ಕೂರ್ಣ ಅಂತ ನೆನ್ಬಿಟ್ರಿ. ಉಚ್ಚ ಅಭಿಧಮನಿ ಮಹಾ ಅಪಧಮನಿ ಮೇಲೆ ಇರ್ತವೆ, ದೊಡ್ಡದಂತ ದೊಡ್ಡದಿದೆ ಮಹಾ ಅಪಧಮನಿ. ಪುಪ್ಪಸಕ ಅಪಧಮನಿಗಳು, ಪುಪ್ಪಸಕ ಅಭಿಧಮನಿ ಇವೆರಡು ರೈಟ್ ಸೈಡಿಗೆ ಇರ್ತಾವೆ ನೋಡ್ರಿ. ಇದು ನೋಡ್ರಿ, ಇದೇನಪ್ಪ ಅಂದರೆ ಆಕ್ಸಿಜನ್ ಯುಕ್ತ ರಕ್ತ ಸರಬರಾಜು ಆಗೋದು ಇಲ್ಲಿಂದೆ. ಪುಪ್ಪಸಕ ಅಭಿಧಮನಿಗಳ ಮುಖಾಂತರ ಏನು ಮಾಡ್ತಂದರೆ ಇದು ಎಲ್ಲಿದು ಬರ್ತದೆ ಅಂತಕ್ಕಂಥದ್ದು ಗೊತ್ತಿರಬೇಕದು. ಫಸ್ಟ್ ಆಕ್ಸಿಜನ್ ಯುಕ್ತ ರಕ್ತ ಇದು ಇಲ್ಲಿದಿಂದ ಬರ್ತಿರ್ತದೆ. ಇಲ್ಲಿ ಬಂದ ಕೇಶಪ್ಪ ಅಂದರೆ ಎಲ್ಲ ದೇಹದ ಎಲ್ಲ ಭಾಗಗಳಿಗೆ ಕಳಿಸ್ತಿರ್ತದೆ. ಹೌದಾ, ಈ ಕಡೆ ಏನಪ್ಪ ಅಂದರೆ ನೀಚ ಅಭಿಧಮನಿ. ಹೌದಾ, ಇದ್ರ ಮುಖಾಂತರ ಏನಪ್ಪ ಅಂದರೆ ರಕ್ತ ನೋಡ್ರಿ, ಇದು ಈ ಥರ ಬರ್ತಕ್ಕಂಥದ್ದು ಇದೆಲ್ಲ. ಹೌದಾ, ಈ ಪುಪ್ಪಸಕ ಅಪಧಮನಿ ಏನು ಮಾಡ್ತದೆ ಅಂತಂದರೆ ಇಲ್ಲಿ ನೋಡ್ರಿ, ಇದು ಏರೋ ಮಾರ್ಕ್ ಹಿಂಗೆ ತೋರಿಸಿರಲ್ಲ ನೋಡ್ರಿ. ಇದೆಲ್ಲ ಬಂದಿದ್ದೆಲ್ಲ ಬಂದೇನಪ್ಪ ಅಂದರೆ ಈ ಥರ ಬಂದಕ್ಕೆ ಮತ್ತಿದು ಇದೆಲ್ಲ ಈ ಥರ ಹೊರಗೆ ಹೋಗ್ಬೋದು. ಹೌದಾ, ಈ ಥರ ಎಂಟ್ರಿ ಇಲ್ಲಿ ಇದು ಎಂಟ್ರಿ ಆಗ್ತದೆ. ಹೌದಾ, ಇಲ್ಲಿ ಬಂದಕ್ಕೆ ಮತ್ತೇನಪ್ಪ ಅಂದರೆ ಈ ಥರ ಹೋಗ್ತಿರ್ತದ. ಹೌದಾ, ಅಂದರೆ ಈಗ ಮೇನಪ್ಪ ಅಂದರೆ ನಮಗೇನು ಸೆಪ್ಟಮ್ ಅಂದರೆ ಇದು ನಡಬರ್ಕಿರ್ತಕ್ಕಂಥ ವಿಭಜಿಸುವ ಭಿತ್ತಿ, ಇದು ಸಪ್ರೇಟ್. ಹೌದಾ, ಎರಡೂ ರಕ್ತಗಳು ಮಿಕ್ಸ್ ಆಗಲಾರ್ದಂಗೆ ಇದು ನೋಡ್ಕೋತದೆ. ಎಡ ಮತ್ತು ಬಲ, ಎಡ ಋತುಕರ್ಣ ಬಲ ಋತುಕರ್ಣ ಇವು 4 ಮೇನ್ ಇಂಪಾರ್ಟೆಂಟ. ಉಚ್ಚ ಅಭಿಧಮನಿ ನೆನಪಿರಲಿ, ಮಹಾಪಧಮನಿ, ಉಚ್ಚ ಮಹಾಪಧಮನಿ ಇವೆರಡು ಇರ್ತವೆ. ಈ ಕಡೆ ಪುಪ್ಪಸ ಅಪ ಅಭಿ, ಅಪ್ಪ ಮತ್ತು ಅಭಿ ಈ ಕಡೆ ಹರ ಅಂತಾರೆ. ರೈಟ್ ಸೈಡಿಗೆ ಅಪ್ಪ ಮತ್ತು ಅಭಿಹರ ಅಂದಂಗ. ಮಹಾಪಧಮನಿ ಉಚ್ಚ ಅಭಿಧಮನಿ ಇವರಪ್ಪ ಅಂದ್ರೆ ಈ ಕಡೆ ಇರ್ತಾರೆ. ಮಹಾಪಧಮನಿ ಅಂದರೆ ಮೇನ್ ಇದ್ದವನೇ ಮ್ಯಾಲನ್ನ ತಿಳ್ಕೊಬೇಕು. ಉಚ್ಚ ಅಭಿಧಮನಿ ಇಷ್ಟು ಉಚ್ಚ ಮತ್ತು ನೀಚ. ಉಚ್ಚ ನೀಚ, ಹುಚ್ಚ ಅಂತ ನೆನ್ಬಿಡ್ರಿ. ಇದು ಹುಚ್ಚ ನಿಂದಪ್ಪ ಅಂದರೆ ಅವ ನೀಚ ಆಗ್ಯಾನ ಅಂತಂದಂಗೆ. ಇವರು ಎಡಕ್ಕಿರ್ತಾರೆ, ಹುಚ್ಚ ಮತ್ತು ನೀಚ ಎಡಕ್ಕಿರ್ತಾರೆ. ಅಭಿ ಮತ್ತು ಅಪ್ಪ ಮತ್ತು ಅಭಿ ಎಲ್ಲಪ್ಪ ಅಂದರೆ ರೈಟ್ ಸೈಡಿಗೆ ಇರ್ತಾರೆ. ಇಲ್ಲಿರ್ತಾರೆ ನೋಡಿರಿ, ನೆನಪಿರಲ್ಲ. ಫಸ್ಟಿಂದೆ ಪುಪ್ಪಸ ಅಂತ ನೋಡ್ರಿ. ಹೌದಾ, ಪುಪ್ಪಸಕ ವಿಮಾನ ಈ ಕಡೆ ನೆನಪಿಡ್ರಿ, ರೈಟ್ ಸೈಡಿಗೆ ಬರ್ತಾವೆ ಪುಪ್ಪಸಕ ವಿಮಾನ. ಹೌದಾ, ಹುಚ್ಚರು ಎಲ್ಲ ಬರ್ತಾರಪ್ಪ ಅಂದರೆ ಈ ಕಡೆ ಎಡಕ್ಕೆ ಬರ್ತಿರ್ತಾರೆ. ಇಷ್ಟು ನೆನಪಿಟ್ಕೊಂಡ್ರೆ ಇದು ಆರಾಮಾಗಿ ಯಾವುದು ಪಾರ್ಟ್ ನೆನಪೋಗಲ್ಲ. ನೆಕ್ಸ್ಟ್ ನೋಡಿರಿ, ನೆಫ್ರಾನ್ನ ರಚನೆ ನೋಡ್ರಿ. ಇದು ಗ್ಲಾಮುರಲಸ್ ಬಹುಮಣ್ಣನ ಕೋಶ, ನೆಫ್ರಾನ್ನ ಕೊಳವೆ ಆಕಾರದ ಭಾಗ, ರಿನಲ್ ಅಪಧಮನಿ ಇಲ್ಲಿರ್ತವೆ. ರಿನಲ್ ಅಪಧಮನಿ ಅಂತಕ್ಕಂಥದ್ದು. ಹೌದಾ, ರಿನಲ್ ಅಪಧಮನಿ
ರೀನಲ್ ಅಪಧಮನಿಯ ಕವಲು ಅದ ಇದು ರೀನಲ್ ಅಪಧಮನಿ ಇದು ಹೌದಾ, ಇದು ಕವಲು ಹೊಡೆದಿರ್ತದೆ. ರೀನಲ್ ಅಭಿಧಮನಿಯ ಕವಲು ಇಲ್ಲ ನೋಡಿ, ರೀನಲ್ ಅಭಿಧಮನಿ ಕವಲು. ಲೋಮನಾಳಗಳು ಅಂತ ಇಲ್ಲ ಇರ್ತದೆ. ಇದು ಇವೇನಪ್ಪ ಅಂದ್ರೆ ಈ ಟೈಪ್ ಇರ್ತಾವಲ್ಲ, ಹಾವಿನ ಹುತ್ತಿನ ಥರ ಇರ್ತವೆ ನೋಡ್ರಿ. ಇದು ಸಂಗ್ರಾಹಕ ನಾಳ ಅಂತ ನೆನಪಿಡ್ರಿ. ನೆಫ್ರಾನ್ ಇಲ್ಲ ನೋಡ್ರಿ, ರೌಂಡ್ ಕೊಳವೆ ಥರ ಅದಲ್ಲ, ಇದು ನೆಫರ್ನ ಕೊಳವೆ ಆಕಾರದ ಭಾಗ ಇದು. ಎಷ್ಟು ಇಲ್ಲೇ ಇರ್ತವೆ. ಗ್ಲಾಮುರಲಸ್ ಇಲ್ಲದ ಅಥವಾ ಬಹುಮಣ್ಣನ ಕೋಶ ಅಂತ ಕರೀತಾರೆ. ಇದು ಬಹುಮಣ್ಣನ ಕೋಶ ಅಥವಾ ಗ್ಲಾಮರುಲಸ್ ಅಂತ ನೆನ್ಪಿಟ್ರಿ. ಹೌದಾ, ಇದು ನೆಫರಾನ್ನ ರಚನೆ ಈಸಿಯಾಗಿರ್ತಕ್ಕಂಥದ್ದು. ಹೌದಾ, ಯಾವ ರೀತಿ ಟೈಪ್ ಇದೆ ನೋಡ್ರಿ, ಇಮ್ಯಾಜಿನೇಷನ್ ಮಾಡಿರಿ, ಈಸಿಯಾಗಿ ಪ್ರಾಕ್ಟೀಸ್ ಮಾಡಿರಿ. ಓಕೆನಾ. ನೆಕ್ಸ್ಟ್ ನೋಡಿರಿ, ಇದು ಯಾವುದಪ್ಪ ಅಂದರೆ ನರಕೋಶದ ರಚನೆ. ಏನಿಲ್ಲ ಇದ್ರೊಳಗೆ ಕೋಶ ಕೇಂದ್ರ ಒಂದಿರುತ್ತೆ ಸೆಂಟ್ರದಾಗ. ಇದು ಇವೇನು ಫಂಟ್ಯಾವಲ್ಲ ಕೈದು, ಹೌದಾ, ಇವೆಲ್ಲ ಇರ್ತಕ್ಕಂಥ ಕೂದಲು ಎಳಿತಕ್ಕಂಥ ಇವು ಡೆಂಡ್ರೈಟ್ ಅಂತ ನೆನ್ಪಿಡ್ರಿ. ಇದೇನಪ್ಪ ಅಂದರೆ ಕೋಶ ಕಾಯ ಮತ್ತು ಕೋಶ ಕೇಂದ್ರ ಇಲ್ಲೇ ಇರ್ತಾವೆ. ಕೋಶ ಅಂತ ನೆನ್ಪಿಡ್ರಿ. ಒಂದು ಕೇಂದ್ರ ಇರ್ತವೆ, ಒಂದು ಕಾಯ ಇರ್ತದೆ. ಏನು ಇರ್ತಾವಲ್ಲ ಬಾಕ್ಸ್ ಟೈಪ್ ಇದ್ದವು ಇವು ಆಕ್ಸನ್ ನಡ್ಬೇಕಿನ ನೋಡ್ರಿ. ಇವೆಲ್ಲ ಒಂದೊಂದು ಆಕ್ಸನ್ ಅಂತ ಕರೀತಾರೆ. ಲಾಸ್ಟಿಗೆ ಇವೇನಿರ್ತವೆ ನರದ ತುದಿಗಳಿರ್ತವೆ ಇವೆಲ್ಲ. ಹೌದಾ, ಇಷ್ಟು ನೆನ್ಪಿಟ್ರೆ ಆಯ್ತು. ಇವು ಡೆಂಡ್ರೈಟ, ಕೋಶಕಾಯ, ಕೋಶ ಕೇಂದ್ರ, ಆಕ್ಸನ್, ನರ ತುದಿ. ಇಷ್ಟು ನೆನ್ಪಿಟ್ಕೊಂಡ್ರೆ ಮುಗೀತು ಆರಾಮಾಗಿ. ಮಾನವನ ಮಿದುಳಿನ ಚಿತ್ರ ಬರೆದು ಭಾಗಗಳನ್ನ ಗುರುತಿಸಿ ಎಂದು ಕೊಟ್ಟಿರ್ತಾರೆ. ಹೌದಾ, ಮೆದುಳು ಏನಪ್ಪ ಅಂತಂದರೆ ಭಾಳ ಸಿಂಪಲಾಗಿ ಏನಪ್ಪ ಅಂದರೆ ಈ ಥರ ಕ್ರಾಸಾಗಿ ಹಿಂಗೆ ತೊಗೋರಿ, ಈ ಥರ ಬಂದು ಈ ಥರ ಬರಬೇಕು. ಹೌದಾ, ಮೇನ್ ಇಂಪಾರ್ಟೆಂಟ್ ಅಪ್ಪ ಅಂದರೆ ಇದು ಸ್ವಲ್ಪ ಇದು ಚಂದ ಕಾಣಂಗೆ ಬರ್ರಿ. ಹೌದಾ, ಮೇನ್ ಇದಿಷ್ಟು ತೊಗೊಂಡು ಹಿಂಗೆ ಲೈನ್ ಸಾಕ್ಬಿಡ್ರಿ. ಮೇನಪ್ಪ ಅಂತಂದ್ರೆ ಇರ್ತಕ್ಕಂಥದ್ದು ಇಲ್ಲ ನೋಡ್ರಿ. ಇದು ಏನಪ್ಪ ಅಂದ್ರೆ ಈ ಥರ ತೊಗೋರಿ, ಇದು ಕರೆಕ್ಟಾಗಿ ಹಿಂಗೆ ತೊಗೊಂಡು ಈ ಥರ ಪ್ರಾಕ್ಟೀಸ್ ಹಿಂಗೆ ಮಾಡಿರಿ. ಇದು ನಡವರ್ಕ್ ಹಿಂಗೆ, ಇದು ಒಂದು ನೆನ್ಪಿಟ್ಕೊಂಡ್ರಿ. ಇದು ನಡವರ್ಕಿಂದಲ್ಲ, ಫಸ್ಟ್ ಇದು ವೈಟ್ ಇದ್ದಿದ್ದು ಇದು ಇಳಿಸ್ಬಿಡ್ರಿ ನೀವು. ಫಸ್ಟ್ ಇದು ಇಳಿಸ್ಕೊಂಡ್ರಿ ಅಂತಂದರೆ ಇದು ಕರೆಕ್ಟಾಗಿ ನಮಗೆ ಇದ್ರ ಮೇಲೆ ಹಿಂಗೆ ತೊಗೊಳಕ್ಕೆ ಬರ್ತದೆ. ಹಿಂಗೆ ತೊಗೊಂಡು, ಹೌದಾ, ಹಿಂಗೆ ತೊಗೊಂಡು ಇದು ಕ್ರಾಸ್ ಏನಿದೆ 2 ಸಾರಿ ಇದು ಒಳಗೊಂದು ನೋಡ್ರಿ ಸ್ಮಾಲ್. ಇದು ಫಸ್ಟ್ ಇದು ದೊಡ್ಡದಾಗಿಬಿಡ್ರಿ. ಆಮೇಲೆ ಏನಪ್ಪ ಅಂದರೆ ಇಷ್ಟು ತೊಗೊಂಡು ಹಿಂಗೆ ತೊಗೊಂಡ್ಕೆಂದ್ರೆ ಇದು ತೊಗೊಂಡು ಇಷ್ಟು ಮಾಡಿಬಿಟ್ರೆ ಇದಕ್ಕೊಂದು ಈ ಕಡೆ ತೊಗೋಬೇಕು. ಇದು ಜಸ್ಟ್ ಇದೇನು ವೈಟ್ ಅದಲ್ಲ, ಇದೊಂದು ಒಳಗೊಂದು 2 ಸಾರಿ ಮಾಡಿಬಿಟ್ರಿ. ಇದೊಂದು ಹೊರಗೊಂದು. ಆಮೇಲೆ ಇದೇನಪ್ಪ ಮಡಿಕೆಗಳು ಹಿಂಗೆ ಹಾಕೋತ ಹೋಗ್ಬಿಟ್ರಿ. ಮಡಿಕೆ ಈ ಥರ ಈಜಿ ಆಗಿಬಿಡ್ತಾರೆ ನಿಮಗೆ. ಒಳಗಿಲ್ಲ ಯಾವ ಥರನೂ ಮಾಡ್ರೂ ನಡೀತದೆ. ಹೌದಾ, ಇದೊಂದು ಸ್ವಲ್ಪ ಹಿಂಗೆ, ಇದೊಂದು ಸ್ವಲ್ಪ ನೆನ್ರಿ, ಇದೊಂದು ನೀಟಾಗಿ ಕಾಣಿಸ್ತಕ್ಕಂಥದ್ದು. ಈಗೆಲ್ಲ ಪಾರ್ಟ್ಸ್ಗಳನ್ನು ಮುಮ್ಮೆದುಳು ಇಲ್ಲಿರ್ತದೆ. ಇದು ಮುಮ್ಮೆದುಳು, ಇದು ಮಧ್ಯದ ಬೆರಳು. ಇದೇನು ವೈಟ್ ಮಾಡಿ ಇಲ್ಲಿ ಮಧ್ಯದ ಬೆರಳು. ಇದು ತಲೆಬೆರಳು ಅಂತ ಗೊತ್ತಿರ್ತದೆ. ಮಹಾಮಸ್ತಿಷ್ಕ ಅಂದ್ರೆ ಇಲ್ಲಿರ್ತವೆ. ಮಹಾಮಸ್ತಿಷ್ಕ ಮ್ಯಾಗ ನಡ್ರ ಭಾಗಕ್ಕೆ ಅದೊಂದು ಮ್ಯಾಲಿನ ಸೈಡ್ ಮಹಾಮಸ್ತಿಷ್ಕ ಬರ್ತಾನೆ. ಹೈಪೋಥಲಮಸ್ ಅಂದ್ರೆ ಇಲ್ಲ ನೋಡ್ರಿ, ಹೈಪೋಥಲಮಸ್ ಮಧ್ಯದ ಮೆದುಳಲ್ಲಿ ಬರ್ತಕ್ಕಂಥ ಹೈಪೋಥಲಮಸ್ ಬರ್ತದೆ. ಹೈಪೋಥಲಮಸ್ ತೆಳಗೇನದಲ್ಲ ಇದು ಹಿಂಗೆ ರೌಂಡ್ ಆಗಿದ್ದು. ಇದೇ ಭಾಗ ಏನಪ್ಪ ಅಂದರೆ ಪಿಟ್ಯುಟರಿ ಗ್ರಂಥಿ ಇರ್ತದೆ. ಹೌದಾ, ಇದು ಪಿಟ್ಯುಟರಿ ಗ್ರಂಥಿ. ನೆಕ್ಸ್ಟ್ ಏನಪ್ಪ ಅಂದರೆ ಹಿಮ್ಮೆದುಳಲ್ಲಿ ಬರ್ತಕ್ಕಂಥ ಹಿಮ್ಮೆದುಳು, ಹಿಂದಿನಲ್ಲಿ ಬರ್ತಕ್ಕಂಥ ಪಾನ್ಸ್ ಇರ್ತದೆ, ಮೆಡುಲಾ ಮತ್ತು ಇಲ್ಲಿ ಇರ್ತಲ್ಲ ಹಿಂಗೆ. ಹೌದಾ, ಪುಗ್ಗು ಟೈಪ್ ಒಂದು ಚೌಕ್ ರೌಂಡ್ ಇದ್ದಿದೆ. ಇದಕ್ಕೆ ಅನುಮಸ್ತಿಷ್ಕ ಅಂತ ಕರಿತೀವಿ. ಪಾನ್ಸ ಮೆಡುಲ್ಲಾ ಮತ್ತು ಅನುಮಸ್ತಿಷ್ಕ. ಇದೇನಪ್ಪ ಅಂದರೆ ಮಿದುಳು ಬಳ್ಳಿ. ಇಷ್ಟು ನೆನ್ಪಿಟ್ರಿ. ಮೇನಪ್ಪ ಅಂದರೆ ಇವು ಮೇನ್ ಪಾರ್ಟ್. ಪಾನ್ಸ್, ಮೆಡುಲ್ಲಾ, ಅನುಮಸ್ತಿಷ್ಕ, ಹೈಪೋಥಲಮಸ್, ಪಿಟ್ಯುಟರಿ ಗ್ರಂಥಿ ಇವೆರಡು ಮತ್ತು ಇವೆ 3. ಇಷ್ಟು ಮ್ಯಾಗಿನ ಮಹಾಮಸ್ತಿಷ್ಕ ಒಂದು ನೆನಪೇ ಇರ್ತದೆ. ಮೇನ್ ಪಾರ್ಟ್ ಅಂದರೆ ಇವೆ ಪಾನ್ಸ, ಮೆಡುಲ್ಲಾ, ಅನುಮಸ್ತಿಷ್ಕ. ಪಾಮಿ ಅಥವಾ ಆಮೆ ಅಂತ ನೆನ್ಪಿಟ್ರಿ. ಆಮೆ ಪಾ ಅಂತ ಹಿಂಗೆ ನೆನ್ಪಿಟ್ಕೋಬೇಕು. ಇಲ್ಲಿ ತಳಗೆ ಬರ್ತಕ್ಕಂಥ ಇದರಿಂದ ಪಿ ಹೈಯರಲ್ಲಿ ಹೈಪಿ ಅಂತ ನೆನ್ಪಿಟ್ರಿ. ಇಷ್ಟು ಹೈಪಿ ಮತ್ತು ಪಾಮೆ ಇಷ್ಟು 3 ನೆನ್ಪಿಟ್ಕೊಂಡ್ರೆ ವಿದ್ಯುತ್ ಮಂಡಲದಲ್ಲಿ ಸಾಮಾನ್ಯವಾಗಿ ಉಪಯೋಗಿಸುವಂಥ ಚಿಹ್ನೆಗಳು ನೋಡ್ರಿ, ಭಾಳ ಇಂಪಾರ್ಟೆಂಟ್. ಇದು 1 ಮಾರ್ಕ್ಸಲ್ಲಿ ಇದ್ದೇ ಇರ್ತದೆ, ಫಿಕ್ಸ್ ಆಗಿರ್ತಕ್ಕಂಥದ್ದು. ವಿದ್ಯುತ್ ಕೋಶ ನೋಡ್ರಿ, ಶೆಲ್ ಇಳಿಸ್ರಿ. ಶುಷ್ಕ ಕೋಶ ಅಥವಾ ವಿದ್ಯುತ್ ಕೋಶಗಳ ಸಂಯೋಜನೆ ಅಂತ ಇವೇ ಶೆಲ್ಗಳು 3 ಮಾಡಿಬಿಡ್ಬೇಕು. ಹೌದಾ, ಪ್ಲಸ್ ಮೈನಸ್ ಒಂದು ದೊಡ್ಡದು ಸಣ್ಣದು. ಪ್ಲಕ್ಕಿ ಅಂತಂದ್ರೆ ಹಿಂಗೆ. ಹೌದಾ, ಇದು ಸ್ವಿಚ್ ತೆರೆದಿದ್ದು. ಹೌದಾ, ಪ್ಲಕ್ಕಿ ಸ್ವಿಚ್ ಮುಚ್ಚಿದ ಅಂತಂದ್ರೆ ಒಳಗೊಂದು ಪಾಯಿಂಟ್ ಕೊಟ್ಟರೆ ಅದು ಮುಚ್ಚಿದಂಗೆ. ತಂತಿಗಳು ಸೇರುವ ಸ್ಥಳ ಅಂತಂದ್ರೆ ಹಿಂಗೆ ತೊಗೊಂಡು ಇದು ಪಾಯಿಂಟ್, ಇದು ಅಂದ್ರೆ ಜಾಯಿಂಟ್ ಆಗ್ಯಾವ ಅಂತ ಅರ್ಥ. ಹೌದಾ, ಸೇರ್ಪಡೆ ಇಲ್ಲದೆ ದಾಟಿದ ತಂತಿ ಅಂದ್ರೆ ಹಿಂಗೆ ಮ್ಯಾಲಿಂದ ಹೋದರೆ ಅದು ಸೇರ್ಪಡೆ ಇಲ್ಲ ದಾಟಿದು. ವಿದ್ಯುತ್ ಬಲಪ ಅಂದ್ರೆ ಹಿಂಗೆ ಸಿಂಬಲ್ ಹಾಕ್ಬಿಡ್ರಿ. ರೋಧ ಹಿಂಗೆ ರೋಧ ಅಂದ್ರೆ ಹಿಂಗೆ ಇರ್ತದೆ. ಬದಲಾಯಿಸಬಹುದು ಅಂದರೆ ಬರೀ ಬಾಣದ ಗುರುತು ಹಾಕಿದ್ರಿಪ್ಪ ಅಂತಂದ್ರೆ ಅದು ಬದಲಾಯಿಸ್ತಕ್ಕಂಥ ರೋಧ. ಅಮೀಟರ್ ಅಂದರೆ ಏತ್ ಬರೀರಿ, ಪ್ಲಸ್ ಮೈನಸ್.
ಪ್ಲಸ್ ಮೈನಸ್ ರೈಟ್ ಸೈಡಿಗೆ ಮೈನಸ್ ಇರ್ತದೆ ನೆನಪಿಲ್ಲ. ವೋಲ್ಟ್ ಮೀಟ್ರ್ ಅಂದರೆ ವಿ ಎತ್ ಬರೆದ್ರೆ ವೋಲ್ಟ್ ಮೀಟ್ರ್ ಆಗಿರುತ್ತೆ, ಅಮೀಟ್ರ್ ಅಂದರೆ ಎ ಅಂತ ಬರೆದ್ರೆ ಅಮೀಟ್ರ್, ಮೈನಸ್ ರೈಟ್ ಸೈಡಿಗೆ ಇರ್ತದೆ. ಓಕೆ, ಎಷ್ಟು ಭಾಳ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡಿ, ಇಥೇನ್ನ ಇಲೆಕ್ಟ್ರಾನ್ನ ಚುಕ್ಕಿ ರಚನೆ. ಹೌದಾ, ಇಲ್ಲಿ ಕಾರ್ಬನ್ ಹಾಕ್ರಿ. ಜಸ್ಟ್ ಈ ಕಡೆ ಒಂದು ಕಾರ್ಬನ್ ನೋಡ್ರಿ, ಹೈಡ್ರೋಜನ್ 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 ಹೈಡ್ರೋಜನ್, 1ಕ್ಕೆ 3, ಈ ಕಡೆ 3 ಇರಲಿ ನೆನಪಿರಲಿ. ಇದು ಇಥೇನನ ಇಲೆಕ್ಟ್ರಾನ್ನ ಚುಕ್ಕಿ ರಚನೆ ಅಂತಂದ್ರೆ ಕೇಳ್ತಾರೆ. ಹೌದಾ, ಇಷ್ಟು ಇದೊಂದು ನೆನಪಿಟ್ಕೋರಿ. ನೆಕ್ಸ್ಟ್ ಏನಪ್ಪ ಅಂದರೆ ಇಥೀನಿನ ರಚನೆ ಯಾವ ರೀತಿಯಾಗಿರ್ತಕ್ಕಂಥ ಚಿತ್ರ, ಚುಕ್ಕಿ ಚಿತ್ರ ಕೇಳಿಕ್ಕೆ ಇರ್ತಾರೆ ಕರೆಕ್ಟಾಗಿ. ಇದೊಂದು ನೆನಪಿಟ್ಕೋರಿ. ಒಂದು ಹೂವಿನ ನೀಳ ಛೇದ ಭಾಗ. ಹೌದಾ, ಶಲಕಾಗ್ರ ಅಂತಂದರೆ ಇಲ್ಲಿರ್ತದೆ, ಶಲಕ ನಳಿಕೆ ಅಂದರೆ ಇಲ್ಲಿರ್ತದೆ ನೋಡ್ರಿ. ಅಂಡಾಶಯ ಸೆಂಟ್ರದಾಗ ಇರ್ತದೆ. ಇದು ಪುಷ್ಪಪತ್ರ ಅಂದರೆ ಇಲ್ಲಿ ತೆಳಗೆ ಏನದಲ್ಲ ಹಳದಿ ಕಲರ್, ಇದು ಪುಷ್ಪಪತ್ರ. ಪುಷ್ಪದಳ ಹೂವಿನ ಭಾಗ ಏನಿರ್ತದೆ ಅದು ಪುಷ್ಪದಳ. ಪತ್ರ ಅಂತ ತೆಳಗೆ, ದಳ ಅಂದ್ರೆ ಮೇಲೆ. ತಂತು ಅಂತಕ್ಕಂಥದ್ದು ಇಲ್ಲೇ ಇರ್ತವೆ ನೋಡ್ರಿ, ತಂತು. ಪರಾಗಕೋಶ ಈ ಸೈಡ್ ಇರ್ತವೆ, ಪರಾಗಕೋಶ ತಂತು. ಶಲಕಾಗ್ರ ಶಲಕ ನಳಿಕೆ, ಶಲಕ ಅಂತ ನೆನ್ಪಿಡ್ರಿ. ಶಲಕಾಗ್ರಗ ಶಲಕ ನಳಿಕೆ ಎರಡಕ್ಕೆ ಕಲ್ತೇನಪ್ಪ ಅಂದ್ರೆ ಇಲ್ಲಿ ನೋಡ್ರಿ, ಶಲಾಕೆ ಅಂತ ಕರಿತೀವಿ ಅಷ್ಟಕ್ಕೆ. ಇದು ಪಾರ್ಟಿಗೆ ಅಂಡಾಶಯ ಮತ್ತು ಶಲಕಾಗ್ರ, ಶಲಾಕೆ ಅಂತ ಕರಿತೀವಿ. ಇದು ಹೂವಿನ ಚಿತ್ರ. ನೆಕ್ಸ್ಟ್ ನೋಡ್ರಿ, ಶಲಕಾಗ್ರದ ಮೇಲೆ ಪರಾಗದ ಮೊಳೆಯುವಿಕೆ ಅಂತ ಕೇಳ್ತಾರೆ. ಹೌದಾ, ಇದ್ರ ಡಯಾಗ್ರಾಮಪ್ಪ ಅಂದರೆ ಪರಾಗರೇಣು ಇಲ್ಲಿರ್ತದೆ, ಶಲಕಾಗ್ರ ಅಂದರೆ ಗಂಡು ಲಿಂಗಾಣು ಇಲ್ಲಿರ್ತದೆ. ಪರಾಗ ನಳಿಕೆ ಅಂದರೆ ಇದು. ಹೌದಾ, ಅಂಡಾಶಯ ಹೆಣ್ಣು ಲಿಂಗಾಣು ಇಲ್ಲಿರ್ತದೆ ನೋಡ್ರಿ. ಹೌದಾ, ಇದು ಶಲಕಾಗ್ರದ ಮೇಲೆ ಪರಾಗದ ಮೊಳೆಯುವಿಕೆ ಅಂತಂದರೆ ಇದು ಡಯಾಗ್ರಾಮ್ ಇಳಿಸ್ಕೋಬೇಕು. ನಿಮ್ನ ದರ್ಪಣದಿಂದ ಪ್ರತಿಬಿಂಬದ ರಚನೆ ಅದು ಕೇಳ್ತಾರೆ. ಇದ್ರಾಗೇನಪ್ಪ ಅಂದರೆ ಎಲ್ಲನಿಗೂ ಒಮ್ಮೆ ಕೇಳಂಗಿಲ್ಲ. ಅನಂತದಲ್ಲಿದ್ದ ವಸ್ತುವಿದ್ದಾಗ ಅದರ ಚಿತ್ರ ಬರೆಯೋದು. ರೇಖಾಚಿತ್ರ ಪ್ರತಿಬಿಂಬದ ರೇಖಾಚಿತ್ರ ಬರೀರಪ್ಪ ಅಂದರೆ ಇದು ಹಾಕಬೇಕು. ಹೌದಾ, ಆಗ ಬಿ ಬಲಿದ್ದಾಗ ಯಾವ ರೀತಿ ಚಿತ್ರ ಮೂಡ್ತದೆ ಅದರದ್ದು ಈಗ ಹಾಕಿ ತೋರಿಸ್ಬೇಕು. ನೀವು ಏನು ಇಂಪಾರ್ಟೆಂಟ್ ಅಂದರೆ ಇವೆರಡು ನೆನಪಿಟ್ಕೋರಿ. ಇದು ಬಂದು ಹಿಂಗೆ ಕಲಿತದೆ, ಇಲ್ಲಿ ಸೆಂಟ್ರದಲ್ಲಿ ಬೀಳ್ತದೆ. ಹೌದಾ, ನೆಕ್ಸ್ಟ್ ಎಲ್ಲಿಗ ಬಿ ಮತ್ತು ಎಫ್, ಬಿ ಸಿ ಬಲಿದ್ದಾಗ ಇದು ನೋಡ್ರಿ, ಸೀದಾ ಡೈರೆಕ್ಟಾಗಿ ಹೋಗ್ತದೆ, ಈ ಕಡೆ ಬರ್ತದೆ. ಇಲ್ಲಿದ್ರೆ ಪ್ಯಾರಲಲ್ ಆಗಿ ಇದು ನೋಡ್ರಿ, ವಾಕ್ ಬಂದು ಇಲ್ಲಿ ಬಂದು ಸೆಂಟ್ರದಿಂದ ಎಫ್ ಮುಖಾಂತರ ಹೋಗ್ತದೆ. ಇಲ್ಲಿ ಬರೋದಕ್ಕೆ ಮತ್ತು ಇದು ವಾಪಸ್ ಸೀದಾನೆ ಬರಬೇಕು. ಈ ಥರ ನೆನ್ಪಿಟ್ಕೋರಿ. ಮತ್ತು ಸಿ ಮತ್ತು ಎಫ್ ನಡಬರ್ಕ್ ಇದ್ದಾಗ ಡೈರೆಕ್ಟಾಗಿ ಈ ಕಡೆ ಬರ್ತದೆ ನೋಡ್ರಿ, ಹೀಗಾಗಿ ಈ ಥರ ಬರ್ತದೆ. ಇದು ನೆಕ್ಸ್ಟ್ ಅನಂತದಲ್ಲಿದ್ದಾಗ ಯಾವ ಪ್ಯಾರಲಲ್ ಆಗಿ ಬರ್ತವೆ, ಎಲ್ಲಿ ಮೀಟ್ ಆಗಲ್ಲ. ಇದು ವಸ್ತುವಿನ ಪ್ರತಿಬಿಂಬ ಯಾವ ರೀತಿ ಮೂಡ್ತದೆ ಅಂತಕ್ಕಂಥದ್ದು. ಈ ಕಡೆ ಇದ್ದಾಗ ನೋಡ್ರಿ, ಪೂರ ಎಫ್ ಮತ್ತು ಪಿ ನಡಬರ್ಕ್ ಇದ್ದಾಗ ಹಿಂದೆ ಬೀಳ್ತದೆ. ಹೌದಾ, ಇದು ಅಂದರೆ ರೇಖಾಚಿತ್ರ ನೆನಪಿಟ್ಕೋರಿ. ಇಷ್ಟೇನಪ್ಪ ಅಂತಂದರೆ 100 ಮಾರ್ಕ್ಸ್ ಡಯಾಗ್ರಾಮ್ ಫಿಕ್ಸ್ ಆಗಿರ್ತಕ್ಕಂಥ ಇಂಪಾರ್ಟೆಂಟ್. ಇಷ್ಟು ಪ್ರಾಕ್ಟೀಸ್ ಮಾಡ್ರೆ ಔಟ್ 100 ತೊಗೋಬೋದು. ಹೌದಾ, ಪಾಸ್ ಆಗೋದು ಈಜಿ ಅದ. ಡಯಾಗ್ರಾಮ್ರೇ ಇವತ್ತು ಪ್ರಾಕ್ಟೀಸ್ ಮಾಡಿರಿ. ಓಕೆನಾ, ನಾಳಿನ ಎಕ್ಸಾಮ್ ಇರೋದ್ರಿಂದ ಇವತ್ತು ಪ್ರಾಕ್ಟೀಸ್ ಮಾಡಿದ್ರಪ್ಪ ಅಂದರೆ ನೆನಪಿರಲಿ ಇರ್ತದೆ. ಇವತ್ತು ಎಲ್ಲ ಪ್ರಾಕ್ಟೀಸ್ ಮಾಡ್ಕೋರಿ, ಇಂಪಾರ್ಟೆಂಟ್ ಇರ್ತಕ್ಕಂಥ ಡಯಾಗ್ರಾಮ್. ಓಕೆ, ವಿಡಿಯೋ ನೋಡಿದವ್ರಿ ಎಲ್ಲರಿಗೆ ಧನ್ಯವಾದಗಳು. ಎಕ್ಸಾಮ್ ಚೆನ್ನಾಗಿ ಬರೀರಿ. ಈ ಸಾರಿ ಪಾಸ್ ಆಗಲೇಬೇಕು ನೀವು. ಓಕೆನಾ, ಮುಂದೆ ಕಾಲೇಜ್ಗೆ ಹೋಗಲೇಬೇಕು. ಓಕೆನಾ, ಅಷ್ಟು ನೀವು ತಲೆಗೆ ಫಿಕ್ಸ್ ಆಗಿ ಇಟ್ಕೊಂಡು ಹೋಗ್ರಿ, ಪಾಸ್ ಆಗೇ ಆಗ್ತೀರಿ. ಓಕೆನಾ, ಥ್ಯಾಂಕ್ ಯು.